ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್ ನೋಡಿ, ಈಗ ಪ್ಯಾರಾಮೆಡಿಕಲ್ ಬೋರ್ಡ್ ವತಿಯಿಂದ ಯಾರೆಲ್ಲ ಅಭ್ಯರ್ಥಿಗಳು ಆನ್ಲೈನ್ ಅಪ್ಲಿಕೇಶನ್ ಸಲುವಾಗಿ ಕಾಯ್ತಾ ಇದ್ದೀರಿ, ಗೌರ್ಮೆಂಟ್ ಅಪ್ಲಿಕೇಶನ್ ಕರೆದರೆ ನಾವು ಗೌರ್ಮೆಂಟ್ ಕಾಲೇಜ್ಗಳಲ್ಲಿ ಅಡ್ಮಿಷನ್ ಆಗೋಣ, ಅಥವಾ ಗೌರ್ಮೆಂಟ್ ಅಪ್ಲಿಕೇಶನ್ ಕಡಿಮೆ ಆದರೆ ಕಡಿಮೆ ಫೀಸಲ್ಲಿ ಅಡ್ಮಿಷನ್ ಆಗುತ್ತೆ ಅಂತೇಳಿ ಹೋಪ್ ಇಟ್ಟೊಂದು ಕುಂತಿದ್ವಿ ನಾವು. ಜೂನು ಹೋಯಿತು, ಜುಲೈ ಹೋಯಿತು, ಆಗಸ್ಟ್ ಮಂತು ಹೋಗಲಿಕ್ಕೆ ಇನ್ನೂ ಒಂದು ವಾರ ಉಳಿತು. ಆದರೂ ಕೂಡ ಪ್ಯಾರಾಮೆಡಿಕಲ್ ಬೋರ್ಡ್ನವರು ಯಾವುದೇ ಥರಂಥ ಅಪ್ಡೇಟನ್ನು ಇನ್ನೂವರೆಗೆ ಕೊಟ್ಟಿಲ್ಲ. ಸೊ ಇಲ್ಲಿ ಏನಪ್ಪ ಅಂದರೆ ಹೇಳಿದ್ರು, ಅಡ್ಮಿಷನ್ ನೋಟಿಫಿಕೇಷನನ್ನು ನಾವು 2000 ಇದು ನೋಡಿ 6ನೇ ತಿಂಗಳಲ್ಲಿ ಅವರೊಂದು ಕೊಟ್ಟಿದ್ದರು. ಅದು ಪ್ರೈವೇಟ್ ಕಾಲೇಜ್ನಾಗ ಹೇಳಿದ್ರು ಅವ್ರು, ನಾವು ಅಡ್ಮಿಷನ್ಗೆ ಸಂಬಂಧಿಸಿಪಟ್ಟಂಥ ಮಾಹಿತಿಯನ್ನು ಅತಿ ಬೇಗನೆ ಮಾಹಿತಿ ಕೊಡ್ತೇವೆ, ಸ್ವಲ್ಪ ಸೂನ್ ಅಪ್ಡೇಟ್ ಮಾಡ್ತೀವಿ ಅಂತ ಹೇಳಿದರು. ಆದರೆ ಅವರು ಗೈಡ್ಲೈನ್ಸನ್ನು ಕೊಟ್ಟರು. ಏನಪ್ಪ ಅಂತಂದರೆ PUC ಬೇಸಸ್ ಮೇಲೆ ಅಡ್ಮಿಷನ್ಗಳನ್ನು ತೊಗೊತೇವೆ, ಅದು 5 ಸಬ್ಜೆಕ್ಟಿಗೆ ಸಂಬಂಧಿಸಿದಂಥ ಅಂಥೇಳಿ ಮಾಹಿತಿಯನ್ನು ಅಪ್ಡೇಟ್ ಮಾಡಿರುವಂಥದ್ದು ಆಫೀಷಿಯಲ್ ವೆಬ್ಸೈಟಲ್ಲೇ. ಬಟ್ ನಮ್ಮ ವಿದ್ಯಾರ್ಥಿಗಳಿಗೆ ಯಾವುದೇ ಥರಂಥ ಅಪ್ಡೇಟ್ ಆಗಿದ್ದು ಅಡ್ಮಿಷನ್ಗೆ ದಿನಗಳನ್ನು ಇನ್ನೂವರೆಗೆ ಕೊಡಲಿಲ್ಲ. ಸೊ ರೀಸೆಂಟಾಗಿ ಏನು ಮಾಡಿದ್ರಪ್ಪ ಅಂದರೆ ಆಫೀಷಿಯಲ್ ವೆಬ್ಸೈಟಲ್ಲೇ ಒಂದು ಅನೌನ್ಸ್ಮೆಂಟ್ ಮಾಡಿದರು. ಈ ಒಂದು ನೋಟಿಫಿಕೇಷನನ್ನು ಇಶ್ಯೂ ಮಾಡಿಕೊಂಡು ಇದರಲ್ಲಿ ನಾವು PUC ಸೈನ್ಸ್ ಮೇಲೆ 5 ಸಬ್ಜೆಕ್ಟ್ಗಳನ್ನು ಮಾತ್ರ ಕೊಡ್ತೀವಿ ಅಂತ ಹೇಳಿ ಒಂದು ಡಿಕ್ಲರೇಷನ್ ಮಾಡಿದರು. ಆದರೆ ಇದು ಓನ್ಲಿ ಫಾರ್ ಅಡ್ಮಿಷನ್ಗೆ ಕ್ರೈಟೀರಿಯಾನ ಮಾತ್ರ ಇವರು ಬಿಡುಗಡೆ ಮಾಡಿದರು, ಅದರ ದಿನಾಂಕಗಳನ್ನು ಬಿಡುಗಡೆ ಮಾಡಲಿಲ್ಲ. ಆದರೆ ಈಗ ನೋಡಿ, ಆಗಸ್ಟ್ ಕೂಡ ಕ್ಲೋಸ್ ಆಗಿ ಬಂತು. ಇನ್ಮೇಲೆ ಅಂತೂ ನಾವು ಹೋಪ್ ಇಟ್ಕೊಳ್ಳೋಕ್ಕಾಗೋದಿಲ್ಲ. ನನಗನ್ನಿಸ್ತಾ ಇದೆ ಈ ವರ್ಷ ಏನಪ್ಪ ಅಂತಂದರೆ ಗೌರ್ಮೆಂಟ್ ಅಪ್ಲಿಕೇಶನ್ ಕರಿತೀವಂತೂ ತುಂಬ ಡೌಟ್ ಅನ್ನಿಸ್ತಾ ಇದೆ. ಯಾಕಂದರೆ ಆಗಸ್ಟ್ ಮಂತ್ ಒಳಗಡೆ ಕರಿಬೇಕಿತ್ತು. ಕೌನ್ಸ್ಲಿಂಗ್ ಯಾವಾಗ ಮಾಡ್ತಾರೆ, ಇದೆಲ್ಲ ತುಂಬ ಕ್ವಶನ್. ಇನ್ ಕೇಸ್ ಆಫ್ ಕರೆದ್ರೂ ಕೂಡ ಇದು ವಿದ್ಯಾರ್ಥಿಗಳಿಗೆ ಅನ್ಯಾಯದಂಗೆ. ಯಾಕಂತಂದರೆ ಯಾರಾದರೂ ಆಗಸ್ಟ್ ತನಕ ಸುಮ್ಮನೆ ಮನೇಲಿ ಕೂತ್ಕೊತಾರಾ? ಇಲ್ಲ, ಅವ್ರಿಗೂ ಕೂಡ ಒಂದು ಗ್ಯಾರಂಟಿ ಬೇಕಲ್ಲ. ಅಪ್ಲಿಕೇಶನ್ ಕರೆದ್ರೆ ನಾ ಹಾಕ್ಬೋದಪ್ಪ, ಗ್ಯಾರಂಟಿ ಅನ್ನಿಸ್ಬೇಕಲ್ಲ. ಸೊ ಹೀಗಾಗಿ ಇವರು ಅಪ್ಲಿಕೇಶನ್ ಕರೆದ್ರೂ ಕೂಡ ಈ ವರ್ಷ ಅಡ್ಮಿಷನ್ಗೆ ಬರ್ತಾರೆ ಅನ್ನೋದು ಕೂಡ ಡೌಟು. ಮಿಡ್ಲಲ್ಲಿ ಯಾರು ಬರ್ತಾರೆ? ಎಲ್ಲ ಕಡೆಯೂ ಕಾಲೇಜ್ ಸ್ಟಾರ್ಟ್ ಆಗಿದ್ದಾವೆ, ಎಲ್ಲರೂ ಅಡ್ಮಿಷನ್ ಎಲ್ಲ ಆಲ್ರೆಡಿ ಈ ತಿಂಗಳಲ್ಲಿ ಮುಗಿದೋದ್ರೆ ಅದು KCET ನಡೀತಾ ಇದೆ. ಓಕೆ, ಇದು ಯಾವುದೋ JNM ನರ್ಸಿಂಗಿದ್ದು ಪೆಂಡಿಂಗ್ ಇದೆ. ಓಕೆ, ಇದರ ಮಧ್ಯದಲ್ಲಿ ಇವರು ಏನಾದರೂ ಅಪ್ಲಿಕೇಶನ್ ಬಿಟ್ಟರೆ ಒಂದಷ್ಟು ವಿದ್ಯಾರ್ಥಿಗಳು ಪ್ಯಾರಾಮೆಡಿಕಲ್ ಕಡೆ ಸೈಡಲ್ಲಿ ಬರ್ತಾರೆ. ಇಲ್ಲಪ್ಪ ಅಂತಂದರೆ ಯಾರು ಕೂಡ ಪ್ಯಾರಾಮೆಡಿಕಲ್ ಸೈಡಲ್ಲಿ ಬರೋದೇ ಇಲ್ಲ. ಯಾಕಂದರೆ ಇವರು ಯಾವ ಭರವಸೆ ಮೇಲೆ ಈಗ ಪ್ಯಾರಾಮೆಡಿಕಲ್ ಅಪ್ಲಿಕೇಶನ್ ಬಿಡ್ತಾರೆ ಅಂತೇಳಿ ಯಾವ ಭರವಸೆ ಮೇಲೆ ಈಗ ವೇಟ್ ಮಾಡಬೇಕು ವಿದ್ಯಾರ್ಥಿಗಳು, ಇದು ಕೂಡ ಡೌಟ್ ಇದೆ. ನಾನು ಒಂದು ಈ ವಿಡಿಯೋ ಮುಖಾಂತರ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನಂತಂದರೆ, ಪ್ಯಾರಾಮೆಡಿಕಲ್ ಬೋರ್ಡ್ನವರಿಗೆ ಒಂದಷ್ಟು ವಿದ್ಯಾರ್ಥಿಗಳು ಪ್ಯಾರಾಮೆಡಿಕಲ್ ಬೋರ್ಡ್ ಮೇಲೆ ಎಕ್ಸೆಪ್ಟೇಷನ್ ಇಟ್ಕೊಂಡು ಕೂತಿದ್ದಾರೆ. ಅಪ್ಲಿಕೇಶನ್ ಬಿಡ್ತಾರೆ, ನಾವು ಗೌರ್ಮೆಂಟ್ ಕಾಲೇಜುಗಳಿಗೆ ಹೋಗ್ಬೋದು, ಕಡಿಮೆ ಫೀಸಲ್ಲಿ ಅಡ್ಮಿಷನ್ಗಳನ್ನು ಮಾಡಿಸ್ಕೋಬೇಕಂತೇಳಿ ಅಂಥ ವಿದ್ಯಾರ್ಥಿಗಳ ಅನ್ಯಾಯ ಆಗಬಾರ್ದು ಅಂತಂದರೆ ನೀವು ಇದೇ ವಾರದಲ್ಲಿ ಏನಾದ್ರು ಒಂದು ಮಾಹಿತಿಯನ್ನು ಕೊಡಿ. ಅಡ್ಮಿಷನ್ ಇದೆಯಂತಾರು ಕೊಡಿ, ಇಲ್ಲ ಅಂತಂದ್ರೆ ಯಾವುದಾದ್ರೂ ಒಂದು ಮಾಹಿತಿ ಕೊಟ್ಟರೆ ವೇಟ್ ಮಾಡ್ತಿರುವಂಥ ಅಭ್ಯರ್ಥಿಗಳಿಗೆ ಏನಾದರೂ ಒಂದು ಮುಂದಿನ ದಾರಿ ನೋಡ್ಕೊಳ್ಳೋಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಅಂತ ನಾನು ಕೇಳ್ಕೊತೇನೆ.